ಗೋಷ್ಠಿಯನ್ನ ಹಲವಾರು ವಿಚಾರಗಳ ಬಗ್ಗೆ ತಮ್ಮ ಮುಖೇನ ಮಂಗಳೂರಿನ ಜನತೆಗೆ ಸತ್ಯಾಸತ್ಯತೆಯನ್ನು ತೋರಿಸುವಂತ ಒಂದು ಪ್ರಯತ್ನಗಳ ಈ ಪತ್ರಿಕಾಗೋಷ್ಠಿ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಳೆ ನಿಂತು ಹೋದ ಮೇಲೆ ಕೊಡೆ ಏರಿಸಿದಂತಾಗಿದೆ ಕಾಂಗ್ರೆಸ್ ಕಡೆ ವೀಕ್ಷಣೆ ಅಂತೇಳಿ ಬರ್ತಿದೆ. ಕಾರಣ ಏನು ಅಂತ ಕೇಳಿದ್ರೆ, ಕಳೆದ ಮಳೆಗಾಲದಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ಪ್ರಕೃತಿ ವಿಕೋಪದಲ್ಲಿ ಉಂಟಾದ ಅಪಾರ ಹಾನಿಯ ಕುರಿತು ಸಮಗ್ರ ಚಿತ್ರಣವನ್ನ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಾದ ನಂತರ ವರ್ಷ ಪ್ರತಿ ರಾಜ್ಯದ ವಿಪತ್ತು ಉಪಶಮನ ನಿಧಿಯಡಿ ತುರ್ತು ಕಾಮಗಾರಿ ನಡೆಸುವಂತೆ ಕೋರಲಾಗಿದ್ದ ಮನವಿಯ ಮೇರೆಗೆ 2025-26ನೇ ಸಾಲಿನ ಬಿಡುಗಡೆಯಾದಂತಹ ಅನುದಾನಗಳ ಕಾಮಗಾರಿಗಳನ್ನ ಕ್ಷೇತ್ರದ ಹಾಗೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೂಡಲೇ ಕೈಗೆತ್ತಿಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಪತ್ರವನ್ನ ಬರೆದಂತಹ ಕಾಗದಗಳ ಕಾಪಿ ಕೂಡ ನಿಮಗೆ ಕಳಿಸಿದ್ದೇನೆ. ತದನಂತರ ಮಂಗಳೂರು ನಗರ ದಕ್ಷಿಣಕ್ಕೆ ಸರಿಸುಮಾರು 10 ಕೋಟಿ ರೂಪಾಯಿ ಅನುದಾನಗಳು ಆ ಮಳೆ ಹಾನಿಯಲ್ಲಿ ಬಂದಂತ ಇಡೀ ಜಿಲ್ಲೆಗೆ ಸರಿಸುಮಾರು 60-70 ಕೋಟಿ ರೂಪಾಯಿ 10 ಕೋಟಿ ಮಂಗಳೂರು ನಗರ ದಕ್ಷಿಣಕ್ಕೆ ಮೀಸಲಿಟ್ಟು 28 ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಂತೆ ಅಧಿಕೃತ ಆದೇಶಗಳನ್ನು ಕೊಡಲಾಗಿದೆ. ಇದೆಲ್ಲವೂ ಆಗಿ 1.5-2 ತಿಂಗಳಾದ ನಂತರ ಈ ಎಲ್ಲ 28 ಕಾಮಗಾರಿಗಳ ವೀಕ್ಷಣೆಯನ್ನ ಕಾಂಗ್ರೆಸ್ನ ನಾಯಕರುಗಳ ತಂಡ ಹೋಗಿ ವೀಕ್ಷಣೆಯನ್ನ ಮಾಡ್ತದೆ. ನಾನು ಪ್ರಪ್ರಥಮ ಬಾರಿಗೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯನ್ನು ಕೂಡ ಕಾಪಿ ನಿಮ್ಗೆ ಕೊಟ್ಟಿದ್ದೇನೆ. ಅದರಲ್ಲಿ ಅಧಿಕೃತ ಜ್ಞಾಪನದಲ್ಲಿ ಉಲ್ಲೇಖದಲ್ಲಿ 2ನೇ ನಂಬರ್ನಲ್ಲಿ ಸೀರಿಯಲ್ ನಂಬರ್ ಅಲ್ಲಿ ಮಾನ್ಯ ಶಾಸಕರು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪತ್ರ ಸಂಖ್ಯೆ ಮಂಗಳೂರು ನಗರ ದಕ್ಷಿಣ ಇತರೆ 830 2025-26 ದಿನಾಂಕ 6/1/2026 ಪತ್ರವನ್ನು ಉಲ್ಲೇಖ ಮಾಡಿದೆ. ಅಂದ್ರೆ ನಾನು ಬರೆದ ಪತ್ರದ ಉಲ್ಲೇಖವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಣವನ್ನು ಸ್ಯಾಂಕ್ಷನ್ ಮಾಡಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರವನ್ನು ಕೂಡ ನಿಮ್ಗೆ ಕೊಟ್ಟಿದ್ದೇನೆ. ನಾನು ಜಿಲ್ಲಾಧಿಕಾರಿಗಳು ಕೊಟ್ಟ ಆದೇಶದಲ್ಲಿ ನನ್ನ ಮಂಗಳೂರು ನಗರ ದಕ್ಷಿಣದಲ್ಲಿ ಶಾಸಕರು ನಾನು ಒಬ್ಬರೇ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಪತ್ರ ಅಂತೇಳಿ ಪತ್ರದ ಸಂಖ್ಯೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಿರುವಂತ ಸಂದರ್ಭದಲ್ಲಿ ಈ ಕಾಮಗಾರಿಗಳು ಅದರ ಮಾತ್ರವಲ್ಲ, ಆಸ್ ಎ ಪ್ರೋಟೋಕಾಲ್ ಈ ರೀತಿಯ ಪ್ರಕೃತಿ ವಿಕೋಪದ ಕಾಮಗಾರಿಗಳ ಜವಾಬ್ದಾರಿ ಕೂಡ ಪ್ರಪ್ರಥಮವಾಗಿ ಜನರಿಂದ ಚುನಾವಣೆ ಆದಂತಹ ಶಾಸಕನದ್ದು. ಆದ್ರೆ ಇದಕ್ಕೆ 1 ರೂಪಾಯಿ ಕಷ್ಟವನ್ನ ಪಡೆದೆ, 1 ರೂಪಾಯಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಸ್ಯಾಂಕ್ಷನ್ ಆಗಿ ಬಂದಿದೆ ಅಂತೇಳಿ ಪ್ರತಿ ಸಿಕ್ಕಿದ ಕೂಡಲೇ ಈ 28 ಜಾಗವನ್ನ ಕಾಂಗ್ರೆಸ್ ನಾಯಕರೊಂದಿಗೆ ಹೋಗಿ ವೀಕ್ಷಣೆ ಮಾಡಿ 10 ಕೋಟಿ ಕೊಡಲಾಗಿದೆ ಅಂತ ಹೇಳುವಂಥದ್ದು ಬರೆದು ದಿನನಿತ್ಯ ಪತ್ರಿಕೆಯಲ್ಲಿ ಹೊಡೆಸುವಂತ ಈ ಒಂದು ಏನು ಪ್ರಚಾರವನ್ನು ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರಲ್ಲ, ನಿಜವಾಗಿ ನಿಮಗೆ ಪತ್ರದ ಉಲ್ಲೇಖವಾಗಿ ಮಾನ್ಯ ಶಾಸಕರು ನನ್ನ ಮನವಿಯ ಮೇರೆಗೆ ಆಗಿದ್ದು ಅಂತ ದಾಖಲೆಗಳು ಇದೆ. ಹಾಗಿರುವಾಗ ದಿನನಿತ್ಯ ಪತ್ರಿಕೆಯಲ್ಲಿ ಹೋಗಿ ಆ 28 ಜಾಗದಲ್ಲಿ ಎಲ್ಲೆಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ ಅಲ್ಲಿ ಜನರನ್ನ ಸೇರಿಸಿ ನಾನು ಮಾಡಿದ್ದೇನೆ ಅಂತೇಳಿ ಬಿಂಬಿಸ್ಲಿಕ್ಕೆ ಹೊರಡುವಂಥದ್ದು ಉಂಟಲ್ಲ. ಅಂದ್ರೆ ಜನರಿಗೆ ಪಾಪ ಗೊತ್ತಾಗೋದಿಲ್ಲ. ಜನರು ಮುಗಿದ್ರು ವಿಧಾನ ಪರಿಷತ್ ಶಾಸಕರು ಬಂದಿದ್ದಾರೆ ಅಂತ ಹೇಳುವಾಗ ಜನರು ಬರ್ತಾರೆ, ಒಂದು 10 ಜನ ಸೇರ್ತಾರೆ, ಪಾಪ ಅಲ್ಲಿ ಅವರಿಗೆ ಒಂದು ಮಾಳೆ ಹಾಕ್ತಾರೆ, ಅವರೇ ಮಾಡಿದ್ದು ಅಂತ ಎಣಿಸ್ಕೊಳ್ತಾರೆ. ತಪ್ಪೆಣಿಸ್ಕೊಳ್ಬಾರ್ದು. ನಾಳೆ ನೀವು ಬರೆದ ವರದಿಯನ್ನ ಇನ್ಯಾರೋ ಬರೆದ್ರು ಅಂತ ಹೇಳಿದ್ರೆ ಹೇಗಾಗುತ್ತೆ? ಸರಿಯಾಗಲ್ಲ. ಹಾಗೆ ನಾನು ಬರೆದಂತ ಈ ಪ್ರತಿ ಕಾಗದ ದಾಖಲೆ ಸಮೇತ ಮಾಧ್ಯಮದ ಮಧ್ಯದಲ್ಲಿ ಅವರು ಮಾಡುವಂತ ಈ ರೀತಿಯ ಸಣ್ಣ ಮನಸ್ಸಿಗೆ ತಮ್ಮ ಪತ್ರಿಕೆ ಮುಖಾಂತರ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಹೋಗಿ, ರಾಜ್ಯ ಸರ್ಕಾರ ನಿಮ್ಮ ಕೈಲಿದೆ, ವಿಧಾನ ಪರಿಷತ್ ಸದಸ್ಯರ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು 25 ಕೋಟಿ ಕೊಟ್ಟರು ಅಂತೇಳಿ ಆರ್ಡರ್ ಮಾಡಿಸಿ ನೀವೇ ಬರೀ. ಅದನ್ನು ನಾನು 1 ಕಾಮಗಾರಿಗಳು ಕೂಡ ನಾನು ನೋಡ್ಲಿಕ್ಕೆ ಬರಲ್ಲ.
ನಾನು ಈ ಹಿಂದೆ ಮಹಾನಗರ ಪಾಲಿಕೆಯ ನಮ್ಮ ಆಡಳಿತ ಇರುವಂತ ಸಂದರ್ಭದಲ್ಲಿ ಕೂಡ ಮಹಾನಗರ ಪಾಲಿಕೆಯಲ್ಲಿ ಇವರು ಮಾಡುವಂತ ಕೆಲಸ ಕಾರ್ಯಗಳು ಕೂಡ ನಾನು ಹೋಗ್ತಿಲ್ಲ. ನನ್ನದೇ ಪಾರ್ಟಿ ಇದ್ರು ಕೂಡ ಅವರವರಿಗೆ ಅವರವರ ಅಧಿಕಾರ, ಅದು ಮೇಯರ್ ಜವಾಬ್ದಾರಿ. ಹಾಗಾಗಿ ಈ ಎಲ್ಲ ಕಡೆಗಳಲ್ಲಿ ಕೂಡ ಮಳೆಗಾಲದಲ್ಲಿ ನಾನೇ ಖುದ್ದು ಹೋಗಿ ವೀಕ್ಷಣೆಯನ್ನು ಕೂಡ ಮಾಡಿದ್ದೇನೆ. ಇವತ್ತು ಬಂದಂತ ಕಾಮಗಾರಿಗಳು 10 ಕೋಟಿ ರೂಪಾಯಿ ಅಲ್ಲ, ಸರಿಸುಮಾರು ರಸ್ತೆಗಳು, ಚರಂಡಿಗಳು, ಅಥವಾ ಎಲ್ಲೋ ಒಂದು ಕಡೆ ಕೆಲವಾರು ಕಡೆ ರಿಟೈನಿಂಗ್ ವಾಲ್ಗಳು, ರಾಜಕಾಲುವೆ ರಿಟೈನಿಂಗ್ ವಾಲ್ಗಳು, ನೂರಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಟ್ಟಾಗಿದೆ. ಅದರ ಸರ್ಕಾರ ಸಂಪೋಷಣೆ ಕೊಡ್ತದೆ. ಇದು ಪ್ರತಿ ವರ್ಷ ಕೊಡ್ತದೆ, ಪ್ರತಿ ಸಲ ಮಳೆಗಾಲದ ಪ್ರಕೃತಿ ವಿಕೋಪದಲ್ಲಿ ಕೊಡ್ತದೆ. ಅದನ್ನು ಸ್ಥಳೀಯ ಶಾಸಕರ ಅಧಿಕಾರ. ಅದು ನನ್ನ ಸರ್ಕಾರ ಇದೆ ಅಂತೇಳಿ ಎಲ್ಲವನ್ನ ಮಾಡ್ಲಿಕ್ಕೆ ಬರಲ್ಲ. ದೇರ್ ಈಸ್ ಸಮ್ ಪ್ರೋಟೋಕಾಲ್ ಅಂಡ್ ಸಿಸ್ಟಮ್, ನಿಯಮಗಳಿದೆ. ಖಾಲಿ ವಕೀಲರ ಡಿಗ್ರಿ ಪಡ್ಕೊಂಡ್ರೆ ಆಗಲ್ಲ. ಇದನ್ನೆಲ್ಲವನ್ನ ತಿಳ್ಕೊಳ್ಬೇಕಾದಂತ ಜವಾಬ್ದಾರಿ ಇದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಇದು ವೇದವ್ಯಾಸ ಕಾಮತ್ರು ಪ್ರಯತ್ನ ಪಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತ್ರವಲ್ಲದೆ ಮುಖ್ಯಮಂತ್ರಿಗಳಿಗೂ ಅವರಿಗೂ ಮಂಗಳೂರಿನ ಪ್ರಕೃತಿ ವಿಕೋಪದ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ ಗಮನ ಸೆಳೆದಿದ್ದೇನೆ, ಪತ್ರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಈ ಕಾಮಗಾರಿಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸಿದ್ದೇನೆ. ಅವರ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನ ಅನುದಾನಗಳನ್ನ ತರಲಾಗದೆ ಹತಾಶರಾಗಿ ಕಾಂಗ್ರೆಸ್ ನಾಯಕರು ಇದು ನಾನೇ ತಂದಿದ್ದು ಅಂತ ಹೇಳುವಂಥದ್ದು ಫೋಟೋ ಕಿಕ್ಕಿಸಿಕೊಂಡು ಪೇಪರ್ಗೆ ಕೊಡುವಂಥದ್ದನ್ನು ದಿನನಿತ್ಯ ಪೇಪರ್ನಲ್ಲಿ ಕೊಟ್ಟಾಗ ನನಗೆ ಕೆಲವರು ಫೋನ್ ಮಾಡೋದು, ವೇದವ್ಯಾಸರೇ ಐವನ್ನರಿಗೆ ಫಂಡ್ ಈ ಒಂದು MLA ಮಾಡಿ ಇರೇಗತ್ತ ಫಂಡ್ ಬರೋದು, ಆ ಫೋಟೋ ಮತ್ತು ಡೈಲಿ ಪೇಪರ್ ಬರೋದು ಅಂತ ಕೇಳ್ತಾರೆ. ಅದಕ್ಕಾಗಿ ಇದನ್ನು ಸತ್ಯಾಸತ್ಯತೆ ನಾಳೆ ನೀವು ಕೇಳಬೇಕು. ಐವನ್ ಯಾಕೆ ಸರ್ ಇಂಥ ಸಣ್ಣ ಸಣ್ಣ ರಾಜಕಾರಣ ಮಾಡ್ತೀರಿ? ದಾಖಲೆ ಸಮೇತ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಕೇಳಬೇಕು ಅಂತ ಹೇಳೋದು ನಾನು ಹೇಳಿದ್ದೇನೆ. ಮತ್ತಿನ್ನೊಂದು, ನಾನು ಮಹಾನಗರ ಪಾಲಿಕೆಯ 3 ಜನ ಮಹಾಪೌರರು, ಒಬ್ಬರು ಮಾಜಿ ಉಪಮಹಾಪೌರನ ಈ ಪತ್ರಿಕಾಗೋಷ್ಠಿಯವರು ಇದ್ದಾರೆ. ಇವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಬೇಕಾದ್ರೆ. ಅದರಲ್ಲಿ ಕೂಡ 25 ವರ್ಷ 15-20 ವರ್ಷದಿಂದ ಮಹಾನಗರ ಪಾಲಿಕೆ ಇದ್ದಂಥ ಜನಪ್ರತಿನಿಧಿಗಳು ಪ್ರತಿ ವರ್ಷ ಮಳೆಗಾಲ ಬರುವ ಮುಂಚೆ ಹೂಳೆತ್ತುವಂಥ ಕಾರ್ಯವನ್ನ ಮಾಡ್ತೇವೆ. ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ನಾನು 3.5 ಕೋಟಿ ಹೂಳೆತ್ತಲಿಕ್ಕೆ ಅನುದಾನವನ್ನ ಸ್ಯಾಂಕ್ಷನ್ ಮಾಡಿದ್ದೇನಂತೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಸ್ವಾಮಿ, ಮೊನ್ನೆ 5 ವರ್ಷ ಕಾರ್ಪೊರೇಷನ್ ಆಡಳಿತದಲ್ಲಿರುವಾಗ ಈ ಹೂಳೆತ್ತುವಂಥದ್ದು ಇವರೇ ಮೇಯರ್ಗಳು ಕೂತು ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಡೆ ಎಲ್ಲೆಲ್ಲಿ ಹೂಳೆತ್ತಬೇಕು ಅಂತೇಳಿ ಟೆಂಡರ್ ಪ್ರಕ್ರಿಯೆಯನ್ನ ಮುಗಿಸುವಂಥದ್ದು ಇವರ ಸ್ಟ್ಯಾಂಡಿಂಗ್ ಜವಾಬ್ದಾರಿ. ಇಟ್ ಈಸ್ ಡೀಮ್ಡ್ ಅಂತ ಹೇಳ್ತಾರಲ್ಲ, ಈಗ RC ಅವರು ಮಾಡುವಂತ ಸ್ಟ್ಯಾಂಡಿಂಗ್ ಜವಾಬ್ದಾರಿ. ಕಳೆದ 7-8 ವರ್ಷದಿಂದ ಪ್ರತಿ ಸಲ ಹೂಳೆತ್ತುವಂತ ಕೆಲಸ ಕಾರ್ಯ ಮಾಡಿದೆ. ಎಲ್ಲಿ ಕೂಡ ವೇದವ್ಯಾಸ ಕಾಮತ್ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದು ನನ್ನ ಜವಾಬ್ದಾರಿಯ ವ್ಯವಸ್ಥೆಯಲ್ಲಿ ಬರುವುದಲ್ಲ, ಮಹಾನಗರ ಪಾಲಿಕೆ ಬರುವುದು. ಈಗ ಮಹಾನಗರ ಪಾಲಿಕೆ ಆಡಳಿತದಲ್ಲಿಲ್ಲ, ನಾವು ಸರ್ಕಾರದ ಗಮನವನ್ನು ತರ್ತೆ ಬಿಟ್ಟರೆ ಅದು RC ಅವರೇ ನೋಡುವಂಥದ್ದು ಅಥವಾ ಮಹಾನಗರ ಪಾಲಿಕೆ ತಂಡ ನೋಡುವಂಥದ್ದು. ಅದನ್ನು ಕೂಡ ಪತ್ರಿಕಾಗೋಷ್ಠಿ ಮಾಡಿ 3.5 ಕೋಟಿ ಹೂಳೆತ್ತುವಂತ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಬಾಕ್ಸ್ ಐಟಮ್ ಮಾಡಿ ಕೊಟ್ಟಿದ್ದಾರೆ ವಾಗಲೇ. ಹಾಗಾಗಿ ಸತ್ಯವಾಗಿ ಜನರಿಗೆ ತಿಳಿಸ್ಬೇಕು ಸತ್ಯಾಸತ್ಯತೆ ಏನು ಅಂತ ಹೇಳೋದು. ಇದು ನಾನಿವತ್ತು ಸರ್ಕಾರದ ಈ ಒಂದು ಕಾಂಗ್ರೆಸ್ ನಾಯಕರ ಈ ರೀತಿಯ ಮಾನಸಿಕತೆ, ಅವರ ಮನಸ್ಸು ಪ್ರಚಾರ ತೆಗೆದುಕೊಳ್ಬೇಕು ಅಂತ ಹೇಳಿದ ಹುಚ್ಚು, ಇದು ಜನರಿಗೆ ಗಮನ ತರಲಿಕ್ಕೆ. ಇನ್ನೊಂದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಶಾ ಕಾರ್ಯಕರ್ತರಿಗೆ ಆಗ್ತಿರುವಂತ ಅನ್ಯಾಯ, ಇದನ್ನು ಕೂಡ ನಾನು ನೇರವಾಗಿ ಹೇಳಿ ಬಯಸ್ತೇನೆ. ಇಡೀ ಜಗತ್ತಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಜನಸಂಖ್ಯೆ ಹೆಚ್ಚಾದಾಗ ಆಶಾ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗುತ್ತೆ, ಜನಸಂಖ್ಯೆ ಹೆಚ್ಚಾದಾಗ ಪೊಲೀಸ್ ಸ್ಟೇಷನ್ ಹೆಚ್ಚಾಗುತ್ತೆ, ಜನಸಂಖ್ಯೆ ಹೆಚ್ಚಾದಾಗ ಆರೋಗ್ಯ ಕೇಂದ್ರಗಳು ಹೆಚ್ಚಾಗುತ್ತೆ. ಹೀಗೆ ಜನಸಂಖ್ಯೆ ಹೆಚ್ಚಾದಾಗ ಬಸ್ ಸ್ಟ್ಯಾಂಡ್ಗಳು ಹೆಚ್ಚಾಗುತ್ತೆ. ಇದು ಜನರ ಮಾನಸಿಕತೆ. ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಾಗ ಆಶಾ ಕಾರ್ಯಕರ್ತರು ಕಡಿಮೆ ಮಾಡುತ್ತೆ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಹೇಳ್ತಾರೆ. ನನ್ನ ಹತ್ರ 163 ಆಶಾ ಕಾರ್ಯಕರ್ತರು ಬಂದಿದ್ರು, 153 ಕೂತ್ಕೊಳಿಸಿ ಎಲ್ಲರಿಗೂ ಹೇಳಿದ್ದೇನೆ. ಇದು 2007-8 ಹೊತ್ತಿಗೆ ಮಾಡಿದಂತ ಕೇಂದ್ರ ಸರ್ಕಾರದ ಆದೇಶ. ಮುಂಚೆ 1,000 ಜನರಿಗೆ ಒಂದು ಆಶಾ ಕಾರ್ಯಕರ್ತರು ಅಂತೇಳಿ ಆದ್ರೆ
ಈಗ 2,500 ಒಂದು ಆಶಾ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳೋದು 2007-8 ಹೊತ್ತಿಗೆ ಮಾಡಿದಂತ ಆದೇಶ. 2007-8ಕ್ಕೆ ಯಾರ ಸರ್ಕಾರ ಇತ್ತು? ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಆ ಆದೇಶವನ್ನು ಮಾಡುವಾಗ 2007 ಮನಮೋಹನ್ ಸಿಂಗ್ ಮಾಡಿದಂತ ಆದೇಶವನ್ನ ಆಯ್ತು, ಮನಮೋಹನ್ ಸಿಂಗ್ ಆದೇಶವನ್ನು ಮಾಡಿದ್ರು. ಅವಾಗ ರಾಜ್ಯದಲ್ಲಿ ಯಡಿಯೂರಪ್ಪ ನಮ್ಮ ಸರ್ಕಾರ ಇತ್ತು 2007-8ರಲ್ಲಿ. ಯೋಗೇಶ್ ಭಟ್ರು ಈ ಮಂಗಳೂರು ದಕ್ಷಿಣದ ಶಾಸಕರಾಗಿದ್ರು. ನಾವು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟರು ಕೂಡ ನಮ್ಮ ಇಲ್ಲಿಯ ರಾಜ್ಯದ ಆಶಾ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ, ಅದನ್ನು ಅನುಷ್ಠಾನ ಮಾಡಿಲ್ಲ. ತದನಂತರ 2013ರಿಂದ 2018 ತನಕ ಸಿದ್ದರಾಮಯ್ಯರೇ ಬಂದರು. ಅವರು ಕೂಡ ಕೇಂದ್ರ ಸರ್ಕಾರದ 2007-8ರ ಆದೇಶವನ್ನು ಅನುಷ್ಠಾನ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಬಡ ಆಶಾ ಕಾರ್ಯಕರ್ತರ ಹೊಟ್ಟೆಗೆ ಹೊಡಿಬಾರದು. ತದನಂತರ ನಮ್ಮ ಸರ್ಕಾರ ಬಂತು, ನಾವು ಆ ಆದೇಶವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಬಡ ಆಶಾ ಕಾರ್ಯಕರ್ತರ ಅದಕ್ಕೆ ಬೀಳುವಂತ ಅಧಿಕ ಮೊತ್ತಗಳು ಏನಿದೆ, 1,000 ಜನರಿಗೆ ನಿಗದಿ ಮಾಡಿದಂತ ಆಶಾ ಕಾರ್ಯಕರ್ತರು 2,500 ಮಾಡುವ ಹೆಚ್ಚುವರಿ ಆ ಆಶಾ ಕಾರ್ಯಕರ್ತರ ಸಂಬಳವನ್ನ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಭರಿಸುವಂತ ಕೆಲಸ ಕಾರ್ಯಗಳನ್ನು ಕಳೆದ 2007-8ರಿಂದ 2026 ತನಕ ಮಾಡಿದೆ ಸರ್. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹಣ ಇಲ್ಲ ಅಂತ ಹೇಳಿ 163 ಜನ ಒಂದೊಂದು ಜಿಲ್ಲೆಯನ್ನು ತೆಗಿತಾರೆ ಅಂತ ಹೇಳಿದ್ರೆ 50 ವರ್ಷ 55 ವರ್ಷದ ಆ ಬಡ ಮಹಿಳೆಯರು ಕೊರೋನಾ ಸಂದರ್ಭದಲ್ಲಿ ಕಷ್ಟದಲ್ಲಿ ಕೆಲಸ ಮಾಡಿದಂತವರು, ಇಡೀ ರಾಜ್ಯದ ಜನತೆಯ ಜೀವನ ಉಳಿಸಲಿಕ್ಕೆ ವೈದ್ಯರೊಂದಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಹಗಲು ರಾತ್ರಿ ಕೆಲಸ ಮಾಡಿದಂತ ಆಶಾ ಕಾರ್ಯಕರ್ತರಿಗೆ ಇಷ್ಟು ಈ ವಯಸ್ಸಿನಲ್ಲಿ ಅವರಿಗೆ ಮನೆಗೆ ಕಳಿಸ್ತೀರಾ ನೀವು? ಕೊಡಿ ನಿಮ್ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಆ ಅನುದಾನವನ್ನು ಜೋಡಿಸಿಕೊಳ್ಳುವಂತ ಕೆಲಸ ಕಾರ್ಯಗಳು ನಾವು ಮಾಡ್ತೀವಿ. ನಿಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಈಗ 1-2 ವರ್ಷ ಚಿಲ್ಲರೆ ಮಾಡಿಲ್ಲ ನೀವು. ಈಗ ಆಶಾ ಕಾರ್ಯಕರ್ತರು ಪಾಪ ಅವರನ್ನು ಬೀದಿ ಪಾಲು ಮಾಡ್ತಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ. ನಾವು ಆಗ್ರಹ ಮಾಡ್ತೇವೆ. ವಿಧಾನಸೌಧದಲ್ಲಿ ಕೂಡ ನಾವು ಶಾಸಕರೆಲ್ಲರ ಧ್ವನಿಯನ್ನ ಎತ್ತುತ್ತೇವೆ. 100ಕ್ಕೆ 100 ಇದನ್ನು ನಾವು ಒಪ್ಪಲ್ಲ. ಆ ಆಶಾ ಕಾರ್ಯಕರ್ತರಿಗೆ 25-30 ವರ್ಷ ಸರ್ವಿಸ್ ಆದಂತ ಎಕ್ಸ್ಪೀರಿಯನ್ಸ್ ಆದಂತ ಆಶಾ ಕಾರ್ಯಕರ್ತರು ದಯವಿಟ್ಟು ದಾರಿಗೆ ಹಾಕಬೇಕು. ಇನ್ನೊಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ವೈದ್ಯಾಧಿಕಾರಿಗಳ ಮುಷ್ಕರ. ನಾಡಿನಿಂದ ವೈದ್ಯಾಧಿಕಾರಿಗಳು ಎಲ್ಲರೂ ಆರೋಗ್ಯ ಇಲಾಖೆಯ ಪರ್ಮನೆಂಟ್ ಡಾಕ್ಟರ್ಸ್, ಔಟ್ಸೋರ್ಸಿಂಗ್ ಆಲ್ ಸ್ಟಾಫ್ಸ್ಗಳು, ಇಟ್ ಮೇ ಬಿ ಇನ್ ಡಿಫರೆಂಟ್ ಆಂಗಲ್, ಅವರು ಎಕ್ಸ್ರೇ ಮಿಷಿನ್ ಟೆಕ್ನಿಷಿಯನ್ ಆಗಿರ್ಬೋದು, ಅನೆಸ್ಥೆಷಿಯಸ್ಟ್ ಇರ್ಬೋದು, ಹೀಗೆ ಅವರ ಬೇಡಿಕೆಯನ್ನು ಇಟ್ಟು ಅವರು ನಮ್ಮ ನ್ಯಾಯಯುತವಾದಂತಹ ಬೇಡಿಕೆ, ರಾಜ್ಯದ 6 ಕೋಟಿ ಜನರಿಗೆ ಆರೋಗ್ಯ ಸೇವೆ ನಾವು ಕೊಡುವಂತ ಪ್ರಮುಖ ಪಾತ್ರವನ್ನು ಕೊಡಿಸಿದ್ದೇವೆ. ಆಗಿರುವಾಗ ನಮಗೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರ ಮಾಡ್ತೇವೆ. ನಾನು ಅವರಿಗೆ ವೈದ್ಯರುಗಳಿಗೆ ಹೇಳಿದೆ, ನೀವು ಸಮಾಜದ ಪ್ರಮುಖವಾಗಿರುವಂತಹ ಅಂಗ, ನೀವು ಮುಷ್ಕರ ಮಾಡಿದರೆ ಸಾರ್ವಜನಿಕರು ಏನ್ ಮಾಡಬೇಕು? ನಿಮ್ಮ ಪರವಾಗಿ ನಾವು ವಿಧಾನಸೌಧದಲ್ಲಿ ಮಾತಾಡ್ತೇವೆ, ಮನವಿಯನ್ನ ಕೊಡ್ತೇವೆ, ಪ್ರಯತ್ನ ಮಾಡ್ತೇವೆ. ಆದರೆ ಮುಷ್ಕರವನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಅವರು ಸರ್ಕಾರಕ್ಕೆ 2.5 ವರ್ಷದಿಂದ ನಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರೇ ಆರೋಗ್ಯ ಮಂತ್ರಿಗಳು, ನಮ್ಮ ಜಿಲ್ಲೆಯ ಆರೋಗ್ಯದ ಎಲ್ಲ ವೈದ್ಯರುಗಳು ಹೋದಾಗ ಯಾವುದೇ ಸಮರ್ಪಕವಾಗಿ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವ ದೃಷ್ಟಿಯಲ್ಲಿ 1 ಪೈಸೆಯ ಕೊಡುಗೆಗಳನ್ನ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳೋದು ದುಃಖ ಆಗ್ತಾ ಇದೆ. ಅದರ ಒಟ್ಟಿಗೆ ಗುತ್ತಿಗೆದಾರರ ಪ್ರತಿಭಟನೆ. ರಾಜ್ಯ ಸರ್ಕಾರದ ಸರಿಸುಮಾರು 37ರಿಂದ 40 ಸಾವಿರ ಕೋಟಿ ಬಾಕಿ ಇದೆ ಅಂತೇಳಿ ಇನ್ನು ನಾಡ್ದು ಮಾರ್ಚ್ 10 ತಾರೀಕು 12 ತಾರೀಕು ನಂತರ ಎಲ್ಲ ಗುತ್ತಿಗೆದಾರರು ನಾವು ಯಾವ ಆದೇಶವನ್ನ ಕೊಡಿ ನೋಡಿ, ಹೀಗೆ 10 ಕೋಟಿ ಆದೇಶ, ಈ ಆದೇಶದ ಕಾಮಗಾರಿಗಳು ಹಣ ನಮಗೆ ಕೈಯಲ್ಲಿ ಕೊಟ್ಟರೆ ಕಾಮಗಾರಿ ಮಾಡ್ತೇವೆ, ಇಲ್ಲದ ಕಾಮಗಾರಿಗಳು ಮಾಡಲ್ಲ ಅಂತೇಳಿ ಇಡೀ ರಾಜ್ಯದ ಗುತ್ತಿಗೆದಾರರ ಸಂಘ ಅವರು ಓಪನ್ ಆಗಿ ಸರ್ಕಾರಕ್ಕೆ ಥ್ರೆಟ್ ಅನ್ನ ಕೊಟ್ಟಿದ್ದಾರೆ. ಆ ಥ್ರೆಟ್ ಕೊಟ್ಟು ನಮಗೆ ಬಾಕಿ ಇದ್ದಂತ ಹಣವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರ ಹಣವನ್ನು ಅತ್ಯಧಿಕವಾಗಿ ಅತಿ ಶೀಘ್ರವಾಗಿ ಕೊಡುವಂತ ದೃಷ್ಟಿಯಲ್ಲಿ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂತ ಮಾತನ್ನ ಇವತ್ತು ಹೇಳ್ತೇನೆ. ಕೊನೆಯದಾಗಿ ನನ್ನ ಮಾಧ್ಯಮದ ಹೊರತ ಕೇಳ್ಕೊಳ್ಳೋದು ಇಷ್ಟೇ, ಈಗ ಹೇಳಿದಂತಹ ವಿಚಾರಗಳು ಇದನ್ನ ಮತ್ತು ಇನ್ನೂ ಹೇಳುವಂತ ವಿಚಾರಗಳು ಕ್ಲಬ್ ಮಾಡಬೇಡಿ, ಅದು ಸಪರೇಟ್. ಈಗ ನಿನ್ನೆ ನಾನು ಪತ್ರಿಕಾಗೋಷ್ಠಿ ಮಾಡುವಾಗ ನಮಗೆ ಕೆಲವು